ಕನ್ನಡ ಚಿತ್ರರಂಗಕ್ಕೆ ಸಿಗಲಿದ್ಯಾ ಮತ್ತೊಂದು ಗರಿ. ವರ್ಲ್ಡ್ ವೈಡ್ ಸದ್ದು ಮಾಡಲಿದ್ಯಾ ಸ್ಯಾಂಡಲ್ವುಡ್. ಆಸ್ಕರ್ ರೇಸ್ಗೆ ಎಂಟ್ರಿಯನ್ನ ಕೊಟ್ಟ ಕನ್ನಡದ 2 ಸಿನಿಮಾಗಳು. ಜಾಗತಿಕ ಮಟ್ಟದಲ್ಲಿ ದಂತಕಥೆಯನ್ನ ಬರೆಯುತ್ತಾ ಕಾಂತಾರ ಚಾಪ್ಟರ್ 1. ಹಾಲಿವುಡ್ ದೊಡ್ಡ ಸಿನಿಮಾಗಳ ಜೊತೆ ಕಾಂತಾರ 1 ಫೈಟ್ ಅನ್ನ ಕೊಟ್ಟಿತ್ತು. 98ನೇ ಆಸ್ಕರ್ ಅವಾರ್ಡ್ ರೇಸ್ ನಲ್ಲಿ ಸ್ಥಾನವನ್ನ ಪಡೆದಂತಹ ರಿಷಬ್ ಸಿನಿಮಾ ಮೊದಲ ಬಾರಿಗೆ ಆಸ್ಕರ್ ವೇದಿಕೆಗೆ ಕನ್ನಡ ಸಿನಿಮಾ ಎಂಟ್ರಿಯನ್ನ ಕೊಟ್ಟಿದೆ. ಮಹಾವತಾರ ನರಸಿಂಹ ಸಿನಿಮಾಗಳು ಆಸ್ಕರ್ ಅಂಗಳಕ್ಕೆ ಎಂಟ್ರಿಯನ್ನ ಕೊಟ್ಟಿದೆ. ಹೊಂಬಾಳೆ ಫಿಲ್ಮ್ಸ್ ಆನಿಮೇಟೆಡ್ ಮೂವಿ ಮಹಾವತಾರ ನರಸಿಂಹ ಕೂಡ ಈಗ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಸ್ಯಾಂಡಲ್ವುಡ್ಗೆ ಸಿಗುತ್ತಾ ಮತ್ತೊಂದು ಗರಿ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಜಗತ್ತಿನ ಪ್ರತಿಷ್ಠಿತ ಆಸ್ಕರ್ ರೇಸ್ಗೆ ಅಧಿಕೃತವಾಗಿ ಎಂಟ್ರಿಯನ್ನ ಕೊಟ್ಟಿವೆ ಕನ್ನಡದ 2 ಅತಿ ದೊಡ್ಡ ಚಿತ್ರಗಳು. ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಮತ್ತೆ ಹೊಂಬಾಳೆ ಫಿಲ್ಮ್ಸ್ ನ ಮಹಾವತಾರ ನರಸಿಂಹ. ಈ 2 ಸಿನಿಮಾಗಳು ಈಗ ಹಾಲಿವುಡ್ ಮಂದಿಯ ನಿದ್ದೆಯನ್ನ ಗೆಡಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಈ ಬಾರಿ ಆಸ್ಕರ್ ಅವಾರ್ಡ್ ಸಿಗುತ್ತಾ ಕನ್ನಡಕ್ಕೆ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಹಾಲಿವುಡ್ ಮಂದಿಯ ನಿದ್ದೆಯನ್ನ ಗೆಡಿಸಿರೋದಂತೂ ಅದಂತೂ ಸತ್ಯ. RRR ನಂತೆ ಭಾರತಕ್ಕೆ ಆಸ್ಕರ್ ತರುತ್ತಾ ಈ ಸಿನಿಮಾಗಳು ಸಾಕಷ್ಟು ಚರ್ಚೆಯನ್ನ ಕೂಡ ಹುಟ್ಟು ಹಾಕ್ತಾ ಇದೆ. ಈ ಒಂದು ಪ್ರಶ್ನೆ ಆಸ್ಕರ್ ರೇಸ್ಗೆ ಎಂಟ್ರಿಯನ್ನ ಕೊಟ್ಟಿವೆ ಕನ್ನಡದ 2 ಸಿನಿಮಾಗಳು. ಪ್ಯಾನ್ ಒಂದ್ ಕಡೆ ನೋಡಿ, ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ರಿಷಬ್ ಶೆಟ್ಟಿ. ಈಗ ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗಿ ಹೊರಹೊಮ್ಮಲಿದ್ದಾರಾ ಅನ್ನುವಂತಹ ಪ್ರಶ್ನೆಯೂ ಒಂದ್ ಕಡೆ ಇದೆ. ಕನ್ನಡಿಗರು ಕನಸು ನನಸಾಗುವಂತಹ ಈ ಒಂದು ಕಾಲ ಹತ್ತಿರ ಬಂತ. 98ನೇ ಆಸ್ಕರ್ ಅವಾರ್ಡ್ ನಲ್ಲಿ ಕನ್ನಡದ ಬಾವುಟ ಚಾಪ್ಟರ್ 1 ಜಾಗತಿಕ ಮಟ್ಟದಲ್ಲಿ ಹೊಸ ಇತಿಹಾಸವನ್ನ ಕೂಡ ಬರೆದಿತ್ತು. ಅದರಲ್ಲಿ 2 ಮಾತಿಲ್ಲ. ಈಗ ಆಸ್ಕರ್ ಪ್ರಶಸ್ತಿಯನ್ನ ಗೆದ್ದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ನೋಡಿ, ಭಾರತೀಯ ಆನಿಮೇಷನ್ ಲೋಕಕ್ಕೆ ಮಹಾವತಾರ ನರಸಿಂಹ ಹೊಸ ಮೆರುಗನ್ನ ತಂದುಕೊಟ್ಟಿತ್ತು. ಆಸ್ಕರ್ ರೇಸ್ ನಲ್ಲಿ ಆನಿಮೇಟೆಡ್ ಚಿತ್ರದ ಎಂಟ್ರಿ ಇದೀಗ ಸಾಕಷ್ಟು ಸಂದೇಶವನ್ನ ಸಾರುವಂತಹ ಲಕ್ಷಣಗಳು ಕೂಡ ಕಾಣಸಿಗ್ತಾ ಇದೆ. ಸ್ಯಾಂಡಲ್ವುಡ್ನ ಅಶ್ವಮೇಧ ಕುದುರೆ ಈಗ ಆಸ್ಕರ್ ಅಂಗಳಕ್ಕೆ ನುಗ್ಗಿದ್ಯಾ ಅಂತ ಹೇಳಿ ವಿಶ್ವ ಸಿನಿಯಾ ಈ ಒಂದು ಸಿನಿಯಾದ ಅತಿ ದೊಡ್ಡ ವೇದಿಕೆಯಲ್ಲಿ ಸದ್ದು ಮಾಡಲಿದ್ಯಾ ಕನ್ನಡದ ದಂತಕಥೆ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ಈ ಹಿಂದೆ RRR ಸೃಷ್ಟಿ ಮಾಡಿದಂತಹ ಮ್ಯಾಜಿಕ್ ಅನ್ನ ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲ್ಮ್ಸ್ ಮರುಕಳಿಸುತ್ತಾ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಕಾದ್ ನೋಡ್ಬೇಕು ಏನಾಗತ್ತೆ ಅಂತ ಹೇಳಿ. ಒಂದಷ್ಟು ಕುತೂಹಲ ಇದೀಗ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಆಸ್ಕರ್ ಅವಾರ್ಡ್ಗಾಗಿ ಎಷ್ಟು ಜನ ಕಾದು ಕುಳಿತಿದ್ದಾರೆ. ಇದು 98ನೇ ಆಸ್ಕರ್ ಅವಾರ್ಡ್. ಸೊ ಹಾಗಾಗಿ ವರ್ಲ್ಡ್ ವೈಡ್ ಸದ್ದು ಮಾಡಲಿದ್ಯಾ ಸ್ಯಾಂಡಲ್ವುಡ್. ಕನ್ನಡದ ಗತ್ತು ಏನು ಅನ್ನೋದು ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಇಡೀ ಭಾರತೀಯ ಚಿತ್ರರಂಗ ಹೆಮ್ಮೆ ಪಡುವಂತಹ ಕೆಲಸಗಳು ಕೂಡ ಆಗಿದೆ. ಕಾಂತಾರ ಚಾಪ್ಟರ್ 1 ರಿಲೀಸ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಬ್ಬರಿಸಿ ಬೊಬ್ಬಿರ್ದಿತ್ತು ಅನ್ನೋದು ಗೊತ್ತಿರುವಂತಹ ವಿಚಾರ. ಈಗ 2 ಸಿನಿಮಾಗಳು ಆಯ್ಕೆಯಾಗಿವೆ. ಆಯ್ಕೆಯಾದಂಥ ರೀತಿಯಲ್ಲಿಯೇ ಪ್ರಶಸ್ತಿ ಸಿಗುತ್ತಾ, ಆಸ್ಕರ್ ಅವಾರ್ಡ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಪ್ರತಿಯೊಬ್ಬರು ಕನ್ನಡಿಗರು ಕೂಡ ಇದೀಗ ಕಾತುರದಿಂದ ಕಾಯ್ತಾ ಇದ್ದಾರೆ ಈ ಒಂದು ಆಸ್ಕರ್ ಅವಾರ್ಡ್ಗಾಗಿ. ಈ ಆಸ್ಕರ್ ಅವಾರ್ಡ್ ಈ ಬಾರಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಲಿದು ಬಂದ್ರೆ ನಿಜಕ್ಕೂ ಇದೊಂದು ಬಹುದೊಡ್ಡ ಹೆಮ್ಮೆಯ ವಿಚಾರ. ಮೊದಲ ಬಾರಿಗೆ ಆಸ್ಕರ್ ವೇದಿಕೆಗೆ ಕನ್ನಡ ಸಿನಿಮಾಗಳು ಎಂಟ್ರಿ ಕೊಟ್ಟಿವೆ. ಅತ್ಯುತ್ತಮ ಚಿತ್ರ ರೇಸ್ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಕಾಂತಾರ ಚಾಪ್ಟರ್ 1. ವಿಜಯ್ ಕೆರಗಂದೂರು ನಿರ್ಮಾಣದ ಕಾಂತಾರ ಚಾಪ್ಟರ್ 1 ಚಿತ್ರ. ಸೊ ಹಾಗಾಗಿ ಏನಾಗುತ್ತೆ ಅನ್ನೋದು ಕುತೂಹಲ.
ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಈ ಹಿಂದೆ RRR ಸಿನಿಮಾ ಇಡೀ ಭಾರತ ಹೆಮ್ಮೆ ಪಡುವಂತೆ ಆಸ್ಕರ್ ಅನ್ನ ತೆಗೆದುಕೊಂಡು ಬಂದಿತ್ತು. ಈಗ ಕನ್ನಡದ ಸಿನಿಮಾಗಳು ಆ ಪಟ್ಟಿಯಲ್ಲಿವೆ. ನಮ್ಮ ಚಂದನವನಕ್ಕೆ ಈ ಬಾರಿ ಆಸ್ಕರ್ ಸಿಗುವ ಸಾಧ್ಯತೆ ಎಷ್ಟು ಮಟ್ಟಿಗಿದೆ, ಮತ್ತೆ ಪ್ರೊಸೀಜರ್ ಯಾವ ರೀತಿಯಾಗಿ ಇರುತ್ತೆ ಲಕ್ಷ್ಮಿ? ಎಸ್ ರಮ್ಯ, ನಿಜಕ್ಕೂ 90 ವರ್ಷಗಳ ಇತಿಹಾಸ ಇರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇದು ನಿಜಕ್ಕೂ ದೊಡ್ಡ ಸುದ್ದಿ ಅಥವಾ ಖುಷಿಯ ಸುದ್ದಿ ಅಂತಂದೇ ಹೇಳ್ಬೋದು. ಯಾಕಂದ್ರೆ 90 ವರ್ಷಗಳ ಇತಿಹಾಸದಲ್ಲಿ ಇಲ್ಲಿಯವರೆಗೂ ಯಾವುದೇ ಕನ್ನಡ ಸಿನಿಮಾ ಆಸ್ಕರ್ ಅಂಗಳಕ್ಕೆ ಹೋಗಿರ್ಲಿಲ್ಲ. ಇದೇ ಮೊದಲ ಬಾರಿಗೆ ಕನ್ನಡದಿಂದ ಎರಡೆರಡು ಸಿನಿಮಾಗಳು ಆಸ್ಕರ್ ಅಂಗಳಕ್ಕೆ ಆಯ್ಕೆ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ಹಿಂದೆ ಅಂದ್ರೆ 2023ರಲ್ಲಿ 3 ವರ್ಷಗಳ ಹಿಂದೆ ನೀವು ಹೇಳ್ದಂಗೆ RRR ಸಿನಿಮಾದ ಮೂಲಕ ಸೌತ್ ಇಂಡಿಯಾಗೆ, ಅದು ನಮ್ಮ ಇಂಡಿಯಾಗೆ ಫಸ್ಟ್ ಟೈಮ್ ಒಂದು ಆಸ್ಕರ್ ಅವಾರ್ಡ್ ಬಂದಿತ್ತು ನಾಟು ನಾಟು ಸಾಂಗ್ಗೆ RRR ಸಿನಿಮಾದಿಂದ. ಈಗ ಕನ್ನಡದ ಪ್ರತಿಷ್ಠಿತ ಹೊಂಬಾಳೆ ಫಿಲ್ಮ್ಸ್ ನಿಂದ ಏನು ಅನಿಮೇಟೆಡ್ ಮೂವಿ ಕ್ಯಾಟಗರಿಯಲ್ಲಿ ಮಹಾವತಾರ ನರಸಿಂಹ ಸಿನಿಮಾ ಮತ್ತೆ ಜೊತೆಗೆ ಕನ್ನಡದ ಕಾಂತಾರ ಚಾಪ್ಟರ್ 1 ಸಿನಿಮಾ ಕೂಡ ಆಯ್ಕೆ ಆಗಿರ್ತಕ್ಕಂಥದ್ದು. ಇದು ಟೋಟಲ್ 3 ಸ್ಟೇಜಸ್ ಇರುತ್ತೆ ರಮ್ಯಾ. ಇದು ಸದ್ಯಕ್ಕೆ ಪ್ರಿಲಿಮಿನರಿ ವೋಟಿಂಗ್ ಸ್ಟೇಜ್ ಆಗಿರೋದ್ರಿಂದ ಇಲ್ಲಿ ಬೇರೆ ಬೇರೆ ಕ್ಯಾಟಗರಿಗಳಿರುತ್ತೆ. ಅದರಲ್ಲಿ ಬೆಸ್ಟ್ ಫಿಲ್ಮ್ ಕ್ಯಾಟಗರಿಗೆ ನಮ್ಮ ಕಾಂತಾರ ಚಾಪ್ಟರ್ 1 ಆಯ್ಕೆ ಆಗಿರ್ತಕ್ಕಂಥದ್ದು. ನಂತರ ನಾಮಿನೇಷನ್ ವೋಟಿಂಗ್ ಅಂತಕ್ಕಂಥ 2ನೇ ಸ್ಟೇಜ್ ಇರುತ್ತೆ. ಅಲ್ಲಿ ಸೀಕ್ರೆಟ್ ಆನ್ಲೈನ್ ಬ್ಯಾಲೆಟ್ ಇರುತ್ತೆ. ಅಲ್ಲಿ ಸ್ಪೆಷಲ್ ಕಮಿಟೀಸ್ ಫಾರ್ ಅಕಾಡೆಮಿ ಮೆಂಬರ್ಸ್ ಯಾರಿರ್ತಾರೆ ಅವರೆಲ್ಲರೂ ವೋಟಿಂಗ್ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ. ಸದ್ಯಕ್ಕೆ ಆಸ್ಕರ್ ಅಕಾಡೆಮಿ ಇದರಲ್ಲಿ ಬಹುತೇಕ 11,120 ಜನ ಮೆಂಬರ್ಸ್ ಇದ್ದಾರೆ. ಅದರಲ್ಲಿ 10,143 ಜನ ವೋಟಿಂಗ್ ಪವರ್ ಇರುತ್ತೆ. ಹಾಗಾಗಿ ಕೊನೆಗೆ ನಾಮಿನೇಷನ್ ಅಲ್ಲೂ ವೋಟಿಂಗ್ ಆಗಿ ಗೆದ್ರೆ ಅವರಿಗೆ ವೋಟಿಂಗ್ ನಾಮಿನೇಷನ್ಸ್ಗೆ ವೋಟ್ ಮಾಡಿ ಗೆಲ್ಲಿಸುವಂತ ಫೈನಲ್ ಸ್ಟೇಜ್ ಒಂದಿರುತ್ತೆ. ಅದ್ರಲ್ಲಿ ಏನಾದ್ರು ಗೆದ್ರೆ ನಮ್ಗೆ ಆಸ್ಕರ್ ಬರುತ್ತೆ ಅಂತ ಅನ್ಕೋಬಹುದು. ಸದ್ಯಕ್ಕೆ ಭಾರತದಿಂದ ಟೋಟಲ್ 5 ಸಿನಿಮಾಗಳು ಆಯ್ಕೆ ಆಗಿದ್ದಾವೆ. ಕಾಂತಾರವನ್ನು, ಮಹಾವತಾರ ನರಸಿಂಹ, ತನ್ವಿ ದಿ ಗ್ರೇಟ್, ಸಿಸ್ಟರ್ ಮಿಡ್ ನೈಟ್, ಟೂರಿಸ್ಟ್ ಫ್ಯಾಮಿಲಿ. ಇವುಗಳ ಪೈಕಿ 2 ನಮ್ಮ ಕನ್ನಡದಿಂದಲೇ ಆಯ್ಕೆ ಆಗಿರ್ತಕ್ಕಂಥದ್ದು ಖುಷಿಯ ವಿಚಾರ. ಅದರಲ್ಲೂ ಕಾಂತಾರ ಸಿನಿಮಾ 8 ವಿಭಾಗಗಳಲ್ಲಿ ನಾಮಿನೇಟ್ ಮಾಡ್ಕೊಂತಾ ಇದ್ದಾರೆ. ಬೆಸ್ಟ್ ಫಿಲಮ್, ಬೆಸ್ಟ್ ಆಕ್ಟರ್, ಬೆಸ್ಟ್ ಆಕ್ಟ್ರೆಸ್, ಪ್ರೊಡ್ಯೂಸರ್, ಡೈರೆಕ್ಟರ್, ರೈಟಿಂಗ್, ಪ್ರೊಡಕ್ಷನ್ ಡಿಸೈನ್, ಸಿನಿಮಾಟೋಗ್ರಫಿ ಇವುಗಳಿಂದ. ಇನ್ನು ರಿಷಬ್ ಶೆಟ್ಟಿ ಅವರು ಇಲ್ಲಿ ಒಂದು ಪಾತ್ರ ಮಾತ್ರ ಮಾಡಿಲ್ಲ. ಕಾಂತಾರ ಚಾಪ್ಟರ್ 1 ಅಲ್ಲಿ ಬರೋಬ್ಬರಿ 4 ಪಾತ್ರಗಳಲ್ಲಿ ಅವರು ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಒಂದು ಬೆರ್ಮೆ, ಮತ್ತೊಂದು ಮಾಯಿಕಾರ, ಮತ್ತೊಂದು ಅಣ್ಣಪ್ಪ, ಮತ್ತೊಂದು ಕಾಡು ಬೆಟ್ಟು ಶಿವ. ಸೊ ಹಾಗಾಗಿ ಈ ಸಿನಿಮಾ ಡಿವೈನ್ಫುಲಿ ಅಥವಾ ಕಂಟೆಂಟ್ ಬೇಸ್ಡ್ ಅಥವಾ ಮೇಕಿಂಗ್ ವೈಸ್ ಎಲ್ಲದರಲ್ಲೂ ಕೂಡ ವಿಶ್ವದ ಗಮನ ಸೆಳೆದಿತ್ತು. ಆ ನಿಟ್ಟಿನಲ್ಲಿ ಕನ್ನಡಕ್ಕೆ ಇದು ಆಸ್ಕರ್ ತಂದುಕೊಡೋದ್ರಲ್ಲಿ ಯಶಸ್ವಿ ಆಗುತ್ತಾ ಅನ್ನೋದನ್ನ ನಾವೆಲ್ಲರೂ ನಿರೀಕ್ಷಿಸಬೇಕಿದೆ. ಇದೆಲ್ಲ ಸದ್ಯಕ್ಕೆ ಖುಷಿ ಪಡುವಂತ ವಿಚಾರ. ಬೇಸಿಕ್ ಹಂತದಲ್ಲೇ ಇದು ಸೆಲೆಕ್ಟ್ ಆಗಿ ಆಸ್ಕರ್ಗೆ ಅಂಗಳಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗರು ಹೆಮ್ಮೆ ಪಡುವಂತ ವಿಚಾರ ರಮ್ಯ. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಲಕ್ಷ್ಮಿ. ನೋಡಿ, ಸಾಕಷ್ಟು ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವಂತಹ ಕಾಂತಾರ ಚಾಪ್ಟರ್ 1 ಈಗ ಜಾಗತಿಕ ಮಟ್ಟದಲ್ಲಿ ದಂತಕಥೆಯನ್ನ ಬರೆಯೋದಕ್ಕೆ ಸಜ್ಜಾಗಿದೆ. ಕಳೆದ ಬಾರಿ ಕಾಂತಾರ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಯಾವ ರೀತಿಯಾಗಿ ಧೂಳೆಬ್ಬಿಸಿತ್ತು ಅನ್ನೋದು ಗೊತ್ತಿರುವಂತಹ ವಿಚಾರ. ಈಗ ಅದರ ಪ್ರೀಕ್ವೆಲ್ ಆಗಿರುವಂತಹ ಕಾಂತಾರ ಚಾಪ್ಟರ್ 1 ಹಾಲಿವುಡ್ ನ ದೊಡ್ಡ ಬಜೆಟ್ ಸಿನಿಮಾಗಳ ಜೊತೆ ನೇರ ಪೈಪೋಟಿಗೆ ಇಳಿದಿದೆ. ರಿಷಬ್ ಶೆಟ್ಟಿ ಅವರ ಅಭಿನಯ ಮತ್ತು ಮೇಕಿಂಗ್ ಶೈಲಿ ಆಸ್ಕರ್ ಜೂರಿಗಳನ್ನ ಸೆಳೆಯೋದ್ರಲ್ಲಿ ಯಾವುದೇ ರೀತಿಯ ಅನುಮಾನಗಳು ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಮತ್ತೊಂದು ಸಾಹಸ ಮಹಾವತಾರ ನರಸಿಂಹ ಭಾರತೀಯ ಪುರಾಣದ ಕಥೆಯನ್ನ ಆನಿಮೇಷನ್ ರೂಪದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ತೆರೆಗೆ ತಂದಿರುವಂತಹ ಈ ಸಿನಿಮಾ ಕೂಡ ಆಸ್ಕರ್ ರೇಸ್ನಲ್ಲಿದೆ. ಇದು ಕನ್ನಡದ ಮೊದಲ ಆನಿಮೇಷನ್ ಸಿನಿಮಾ. ಸೊ ಹಾಗಾಗಿ ಆಸ್ಕರ್ ವೇದಿಕೆಗೆ ಲಗ್ಗೆ ಇಟ್ಟಿರೋದು ಕೂಡ ಬಹಳ ವಿಶೇಷತೆಯಿಂದ ಕೂಡಿದೆ. ಹೊಂಬಾಳೆ ಫಿಲ್ಮ್ಸ್ ಹ್ಯಾಟ್ರಿಕ್ ಸಾಧನೆಯನ್ನ ಕೂಡ ಮಾಡ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಒಂದೇ ನಿರ್ಮಾಣ ಸಂಸ್ಥೆಯ 2 ಸಿನಿಮಾಗಳು ಆಸ್ಕರ್ನಂತಹ ಉನ್ನತ ವೇದಿಕೆಯಲ್ಲಿ ಸ್ಥಾನ ಪಡೆದಿರೋದು ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಪಡುವಂತಹ, ಖುಷಿ ಪಡುವಂತಹ ವಿಚಾರ. ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ, ಕಾಂತಾರದ ಒಳಗೆ ಯಾವತ್ತೂ ಹೋಗ್ಬೇಡಿ ಮಕ್ಕಳೇ. ಏಯ್, ಯಾಕ ನಗುದು? ಅಲ್ಲಿ ಬ್ರಹ್ಮ ರಾಕ್ಷಸ ಇದ್ದಾನೆ. ಪೊಟ್ಟು ಕಾಡಲಿ ಎಂತ ಮಣ್ಣು ಸಹ ಇಲ್ಲವ, ಎಲ್ಲ ಬರೀ ಕತೆ. ಇನ್ ಮುಂದೆ ನಾವು ಬೆಳೆದ 3ನೇ ಪಾಲು ಗಡಿಯಲ್ಲಿ ಇರ್ಲಿಕ್ಕಿಲ್ಲ.
ಕಾಂತಾರದವರು ನಮ್ಮ ಬಂದರಿನಲ್ಲಿ ವ್ಯಾಪಾರ ಕೆಳೆದಿದ್ದಾರೆ. ಬಾಂಗ್ರಕ್ಕೆ ಯಾರು ಕರ್ಕೊಂಡು ಬಂದದ್ ನಿಮ್ಮನ್ನು? ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ? ಅದಕ್ಕೆ ಹತ್ರ ಬಂದದ್ದು. ಇದೆಲ್ಲ ನಿಮ್ಮೂರು ಗೊತ್ತಾದ್ರೆ ನೀವು ನಮ್ಮಲ್ಲೇ ಬಂದಿರಬೇಕಾಗ್ತದೆ. ನಮ್ಮ ಯುವರಾಣಿಯೊಟ್ಟಿಗೆ ಇರೋದು ನೋಡಿದರೆ ನಿಮ್ಮ ಸಿಂಹಾಸನದ ಮೇಲೆ ಕೂರುವ ಹಾಗೆ ಕಾಣ್ತಾ ಉಂಟು. ಕುಲಕ್ಕೆ ಅಂಟಿದ ಕಳಂಕವನ್ನು ಕಾಂತಾರದವರ ರಕ್ತದಿಂದ ತೊಳಿತೇನೆ. ಅರಸ ಯಾವಾಗ ಬೆಂಕಿನ ಕಟ್ಟಿ ಹಾಕದು, ಬೆಂಕಿಲೆ ಹುಟ್ಟಿದ್ದು ಎಲ್ಲ ಸಂಕಲೆ. ಯಾವಾಗ ಕಾಂತಾರ ಹುಟ್ಟ ಬಂದದ